ನಮಸ್ಕಾರ ಫ್ರೆಂಡ್ಸ್, ಆರ್ಕಿಡ್ ಫ್ಯಾಷನ್ಸ್ಗೆ ಇವತ್ತೊಂದು ಸಿಂಪಲ್ ಆದ ಒಂದು ಡಿಸೈನ್ ಹೇಳ್ಕೊಡ್ತೀನಿ. ಇದಕ್ಕೆ ಈ ಬಾಡಿ ಕಲರ್ ತೊಗೊಂಡಿದ್ದೀನಿ ನಾನು. ಸೊ ನೋಡಿ, ಸ್ಟಾರ್ಟಿಂಗು ಒಂದು ನಾಟ್ ಹಾಕ್ಕೊಳ್ಳಿ. 6 ಎಳೆ ದಾರ ತೊಗೊಂಡಿದ್ದೀನಿ, 10 ನಂಬರ್ ಕ್ರೋಶ ತೊಗೊಂಡಿದ್ದೀನಿ. ಸೊ ನೋಡಿ, ಸ್ಟಾರ್ಟಿಂಗು ಈ ಥರ ಒಂದು ನಾಟ್ ಹಾಕಿ ದಾರಾನ ತಗೊಳ್ರಿ. ಸೀರೆ ತೆಳ್ಳಕ್ಕಿರೋದ್ರಿಂದ ಹೋಲ್ ಆಗ್ತಾಯಿದೆ. ಇದೇನು ಹಿಂಗೆ ಇಲ್ಲಿ ಶುರು ಮಾಡ್ತಿದ್ದಾರೆ ಅಂತ ಅಂದ್ಕೋಬೇಡಿ, ನಾನು ಆಲ್ರೆಡಿ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದು ಈ ಕಡೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೊ 2 ಸರಿ ಚೈನ್ ಹಾಕ್ಕೊಂಡು ನೋಡಿ, ಡಬಲ್ ಸಿಂಗಲ್ ಕ್ರೋಶ ಹಾಕ್ಕೊಡಿ. 1 ಸಿಂಗಲ್ ಕ್ರೋಶ ಹಾಕಿದ್ದೀನಿ. ಓಕೆ ನೋಡಿ, ನಾಟ್ ಹಾಕ್ಕೊಂಬಿಟ್ಟು ಸೀರೆಗೆ ಅಟ್ಯಾಚ್ ಮಾಡಿ 1 ಲಾಕ್ ಆಯ್ತಲ್ವ, ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶ ಹಾಕ್ಕೊಳ್ಳಿ. ಸಿಂಗಲ್ ಕ್ರೋಶ ಹಾಕ್ಕೊಂಡು 2 ಚೈನ್ ಹಾಕ್ಕೊಳ್ಳಿ. 2 ಚೈನ್ ಹಾಕ್ಕೊಂಡು 1 ಸರಿ ಕ್ರೋಶ ಮೇಲೆ ದಾರ ಹಾಕಿ ಅಲ್ಲೇ ಪಕ್ಕದಲ್ಲೇ ಒಂದು ಕಂಬ ಹಾಕ್ಕೊಳ್ಳಿ. ಇದು ಸ್ಟಾರ್ಟಿಂಗು ನಿಮ್ಗೆ ಹಿಂಗೆ ಬರುತ್ತೆ. ಈ ಥರ ಪಕ್ಕದಲ್ಲೇ ಒಂದು ಕಂಬ ಹಾಕ್ಕೊಂಡ್ಮೇಲೆ 4 ಚೈನ್ ಹಾಕ್ಕೊಳ್ಳಿ. ತುಂಬ ಸಿಂಪಲ್ ಇದೆ, ಈಸಿ ಇದೆ. 2 ಲೈನ್ ಡಿಸೈನ್ ಇದು, ಬೇಸ್ ಲೈನ್ ಇದು. 4 ಚೈನ್ ಹಾಕ್ಕೊಂಡು ನೋಡಿ, ಅದು ಎಲ್ಲಿಗೆ ಬರುತ್ತೆ ಸ್ಟ್ರೈಟಾಗಿ ಇಟ್ಕೊಂಡು ಅಳತೆ ಮಾಡಿಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ. ಸೊ ಈ ಜಾಗಕ್ಕೆ ಒಂದು ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶ ಮತ್ತು 2 ಚೈನ್ ಹಾಕ್ಕೊಂಡು 4 ಚೈನ್ ಆದಮೇಲೆ 1 ಡಬಲ್ ಕ್ರೋಶ ಆದಮೇಲೆ 2 ಚೈನ್ ಹಾಕಿದ್ದೀವಿ. ಈ 2 ಚೈನ್ ಆದಮೇಲೆ ಪಕ್ಕದಲ್ಲೇ ತಿರ್ಗಾನು ಕ್ರೋಶ ಮೇಲೆ 1 ಸರಿ ದಾರ ಹಾಕ್ಕೊಂಡು ಪಕ್ಕದಲ್ಲೇ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 4 ಚೈನ್ ಮತ್ತು ನೋಡಿ, ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ನೋಡಿ, ಇಲ್ಲಿಗೆ ಬರುತ್ತೆ, ಅಲ್ಲಿಗೆ 1 ಡಬಲ್ ಕ್ರೋಶ ಹಾಕ್ಕೊಳ್ಳಿ. ಮತ್ತು 2 ಚೈನ್ ಕಂಪಲ್ಸರಿ ಮಧ್ಯದಲ್ಲಿ ನೀವು ಹಾಕ್ಕೋಬೇಕು, ಮರಿಬಾರ್ದು. ಒಂದು ಕಂಬದಿಂದ ಒಂದು ಕಂಬಕ್ಕೆ 2 ಚೈನ್ ಹಾಕ್ಕೊಳ್ಳೇಬೇಕು. 4 ಚೈನ್. ಸೊ ಇದೇ ಥರ ಕಂಟಿನ್ಯೂ ಮಾಡ್ತಾ ಹೋಗೋಣ. ನೋಡಿ, ಇದು ವಿ ಶೇಪಲ್ಲಿ ಬರುತ್ತೆ, ಕಾಣಿಸ್ತಿದೆಯಾ? ಸೊ ಈ ಥರ ಬೇಸ್ ಲೈನ್ ಮಾಡಬೇಕು. ನಾನು ಮಾಡಿದ್ದೀನಿ, ನಿಮ್ಗೆ ತೋರಿಸ್ತೀನಿ ನೋಡಿ. ಈ ಥರ ಬೇಸ್ ಲೈನು ಫುಲ್ಲು ಸ್ಯಾರಿ ಮಾಡ್ಕೊಂಬಿಡಿ. ಇವಾಗ ಸೆಕೆಂಡ್ ಲೈನು ನೀವು ಅಲ್ಲೇ ಲಾಸ್ಟಲ್ಲಿ ಎಂಡ್ ಮಾಡದೆ ತಿರುಗಿಸ್ಕೊಂಡು ರಿವರ್ಸಲ್ಲೂ ಹಾಕ್ಕೊಂಡು ಬರ್ಬೋದು. ಇಲ್ಲ ಬೇಡ ಈ ಕಡೆಯಿಂದನೇ ಹಾಕ್ಕೋತೀನಿ ಅಂದರೆ ಈ ಕಡೆಯಿಂದನೂ ಹಾಕ್ಕೊಳ್ಳಿ. ಸೊ ರಿವರ್ಸ್ ನಿಮಗೇನು ತೋರಿಸ್ಕೊಡೋ ಅಂಥದ್ದು ಏನಿದಿಲ್ಲ, ಹಾಗೆ ಅದೇ ಥರನೇ ಕಂಬ ಹಾಕ್ಕೊಂಡು ಬಂದುಬಿಡೋದು. ಅದಕ್ಕೆ ಇಲ್ಲಿ ನಾನು ತೋರಿಸ್ತೀನಿ. ಇದಕ್ಕೆ ಈ ಸೈಡಿಂದ ಇಲ್ಲಿ ನೋಡಿ, ಇವಾಗ 2 ಚೈನು ಇಲ್ಲಿ ಇದನ್ನು ಮಾಡಿದ್ವಿ ಅಲ್ವಾ. ಸೊ ನಾವು ಇಲ್ಲಿ ಶುರು ಮಾಡಿದ್ವಿ. ಒಂದು ನಾಟ್ ಹಾಕ್ಕೊಂಡು ಒಂದು ಲಾಕ್ ಮಾಡ್ಕೊಳ್ಳಿ. ಒಂದು ಲಾಕ್ ಮಾಡಿಕೊಂಡು, ಇದಕ್ಕೆ ಮಾಡೋಕ್ಕೆ ಬರೋದಿಲ್ಲ ನೀವು ಫ್ಲವರು. ಸೊ ಒಂದು ಲಾಕ್ ಮಾಡ್ಕೊಂಬಿಟ್ಟು ಈ 4 ಚೈನ್ ಇರುತ್ತಲ್ಲ, ಆ 4 ಚೈನಲ್ಲಿ 2 ಸರಿ ಲಾಕ್ ಮಾಡ್ಕೊಳ್ಳಿ. ಇದು ಒಂದಕ್ಕೆ ಮಾತ್ರ 2 ಸರಿ ಲಾಕ್ ಮಾಡಿಕೊಂಡು ಈ ಥರ ಬರುತ್ತೆ. 2 ಸರಿ ಲಾಕ್ ಮಾಡಿ ನೋಡಿ, ಈ ವಿ ಸ್ಟಿಚ್ ಇರುತ್ತಲ್ಲ, ಇಲ್ಲಿ 4 ಕಂಬ ಹಾಕ್ಕೊಳ್ಳಿ. ಡಬಲ್ ಕ್ರೋಶ 1 2 3 ಈ ಥರ 4 ಕಂಬ ಹಾಕ್ಕೋಬೇಕು. ಈ ವಿ ಒಳಗೆ 4 ಕಂಬ ಹಾಕ್ಕೊಂಡು 1 ಬೀಡ್ ಹಾಕ್ಕೊಳ್ಳೋಣ. 1 ಬೀಡ್ ತೊಗೊಳ್ಳೋಣ. 1 ಬೀಡ್ ತೊಗೊಂಡು ಅದನ್ನು ದಾರದೊಳಗೆ ಪಾಸ್ ಮಾಡ್ಕೊಳ್ಳಿ.
ಪಾಸ್ ಮಾಡ್ಕೊಂಬಿಟ್ಟು ಮತ್ತೆ ಅದೇ ಜಾಗದಲ್ಲೇ ಹೋಗಿ ಇನ್ನು 4 ಕಂಬ ಹಾಕ್ಕೊಳ್ಳೋಣ. 1 2 3 4 ಥರ ನೋಡಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ. ಇದನ್ನು ಇಲ್ಲಿ 1 ಸರಿ ಲಾಕ್ ಮಾಡ್ಕೊಳ್ಳಿ, 2 ಸರಿ ಏನು ಬೇಡ. ಮತ್ತು ತಿರ್ಗಾನು ಅದೇ ವಿ ಶೇಪ್ಗೆ ಹೋಗ್ಬಿಟ್ಟು ಅದೇ ಥರ 4 ಕಂಬ ಸ್ವಲ್ಪ ಎಳೆದು ಹಾಕ್ಕೊಳ್ಳಿ, ಚಿಕ್ಕದು ಮಾಡ್ಕೊಬೇಡಿ ಕಂಬನ. ಹೀಗೆ ಎಳೆದುಬಿಟ್ಟು ಸ್ವಲ್ಪ ಉದ್ದ ಮಾಡಿಕೊಂಡ್ರೆ ಬೀಡ್ ಲಾಕ್ ಮಾಡ್ಕೋಬೇಡಿ, ಬೇಕಾಗಿಲ್ಲ. ಮತ್ತೆ ಅಲ್ಲೇ ಕಂಟಿನ್ಯೂ ಮಾಡಿರಿ. ಬೀಡ್ ಆದಮೇಲೆ 4 ಕಂಬ. ಸೊ ಇದೇ ಥರ ಮಾಡ್ತಾ ಹೋಗೋಣ ಫುಲ್ ಸ್ಯಾರಿ. ಒಂದು ಅರ್ಧ ಆದಮೇಲೆ ನಿಮ್ಗೆ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ಇದು ಒಂಥರ ಡ್ಯಾನ್ಸಿಂಗ್ ಡಾಲ್ ಥರ ಬರುತ್ತೆ. ಇದು ಪ್ಯಾಟ್ರನ್ನು ಕೈ ಇಟ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರೋ ಹಾಗೆ, ಅದು ನೀವು ಹೆಂಗೆ ಇಮ್ಯಾಜಿನ್ ಮಾಡ್ಕೋತೀರೋ ಆ ಥರ ಆಗುತ್ತದು. ಫೋರ್ ಕಂಬ ಆದಮೇಲೆ ಡಬಲ್ ಕ್ರೋಶ ಆದಮೇಲೆ ಆ 4 ಚೈನ್ ಗ್ಯಾಪಲ್ಲಿ 1 ಸಿಂಗಲ್ ಕ್ರೋಶ. ಸೊ ಮಾಡ್ತಾ ಹೋಗೋಣ. ಇದು ತುಂಬ ಚೆನ್ನಾಗಿ ಬರುತ್ತೆ. ಇದು ಫುಲ್ ಮಾಡಿದ ಮೇಲೆ ತುಂಬ ಚೆನ್ನಾಗಿರುತ್ತೆ. ನೀವಿಲ್ಲಿ ಬೇಕಿದ್ರೆ ಹ್ಯಾಂಗಿಂಗ್ಸ್ ಹಾಕೋಬೋದು, ಬಟ್ ಚೆನ್ನಾಗಿರಲ್ಲ. ಸೊ ಸಿಂಗಲ್ ಸ್ಮಾಲ್ ಬೀಡ್ ಹಾಕ್ಕೊಂಡ್ರೆ 3 mm ಸಾಕು. ಸೊ ಫುಲ್ ಮಾಡೋಣ, ಆಮೇಲೆ ನೋಡೋಣ. ಫ್ರೆಂಡ್ಸ್ ನೋಡಿ, ಫೈನಲ್ಲಾಗಿ ಈ ಥರ ಕಾಣುತ್ತೆ. ಒಂಥರ ಏನಾದರೂ ಅಂದ್ಕೋಬೋದು, ಫ್ರಾಕು ಇಲ್ಲ ಸಮಥಿಂಗ್ ಕೈ ಹಿಡ್ಕೊಂಡು ಡ್ಯಾನ್ಸ್ ಥರ. ನೀವು ಏನಾದರೂ ಇಮ್ಯಾಜಿನ್ ಮಾಡ್ಕೋಬೋದು, ಬಟ್ ತುಂಬ ಚೆನ್ನಾಗಿ ಬಂದಿದೆ. ಸೊ ನೀವು ಮಾಡ್ಬೋದು. ನೀವು ನಂಬಲ್ಲ ಫ್ರೆಂಡ್ಸ್, ಇದು ಆ್ಯಕ್ಚುಲಿ 1.5 ಅವರ್ಸಲ್ಲೇ ನಾನು ಮುಗಿಸ್ಬಿಟ್ಟೆ. 2 ಲೈನ್ಸ್ ಆದರೂ ಬೇಗ ಮುಗಿಯುತ್ತೆ. ಸೊ ಹೋಪ್ ನಿಮ್ಗೆ ಇದು ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ನಾನು ಹೇಳ್ಕೊಡೋ ಮೆಥಡ್ ನಿಮ್ಗೆ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ಇನ್ನೊಂದು ಯಾವುದಾದ್ರು ಡಿಸೈನ್ ಹೇಳ್ಕೊಡ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್.